ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಭೈರವಿ ಗೌಡ ಲಾಗ್ಸ್. ನಾವು ಆ್ಯಕ್ಚುಲಿ ಇಲ್ಲಿ ಸೊಗಡು ಅಂತ ಒಂದು ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಇದು ರಾಜಾಜಿನಗರ್ ಮೆಟ್ರೋ ಸ್ಟೇಷನ್ ಅಂತಲೇ ಹತ್ರ ಇದೆ. ನಾನು ಇದು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ, ಸೊ ಆ ಕಡೆ ಹೋದಾಗ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ತುಂಬ ಐಟಮ್ಸ್ ಏನೋ ಇತ್ತು. ಬಟ್ ಅದು ಉತ್ತರ ಕನ್ನಡ ಶೈಲಿಯಲ್ಲಿತ್ತು. ಅದು ನನಗೆ ಚೆನ್ನಾಗಿ ಅನಿಸ್ಲಿಲ್ಲ. ಕೆಲವೊಂದು ಐಟಮ್ಸ್ ಓಕೆ, ಶಾವಿಗೆ ಇದೆಲ್ಲ ಚೆನ್ನಾಗಿತ್ತು. ರೈಸ್ ಐಟಮ್ ಎಲ್ಲ ಓಕೆ. ಹೋಳಿಗೆ ಎಲ್ಲ ಕಡಲೆ ಬೀಜದಲ್ಲಿ ಮಾಡಿದರು. ಮತ್ತು ಇನ್ನೊಂದೇನೋ ಸ್ವೀಟ್ ಮಾಡಿದರು. ಅದೆಲ್ಲ ಏನು ಅಂತಲೇ ಗೊತ್ತಿಲ್ಲ. ಸುಮಾರು ಐಟಮ್ಸ್ ನನಗೇನು ಅಂತಲೇ ನಮಗೆ ಗೊತ್ತಾಗಲಿಲ್ಲ. ಬಟ್ ಓಕೆ. ಸೊ ಅವ್ರಿಗೆ ಅದು ತುಂಬ ಇಷ್ಟ ಆಗುತ್ತೆ. ನಮ್ಮದು ಫುಡ್ಸ್ ಸ್ಟೈಲೇ ಬೇರೆ ಇರುತ್ತಲ್ವ. ಸೊ ನೀವು ಟ್ರೈ ಮಾಡಿ ಯಾರಿಗಾದರೂ ಇಷ್ಟ ಆದರೆ. ಇದು ನೆಕ್ಸ್ಟ್ ಗಿಳಿ ಡ್ರೆಸ್ ಇತ್ತು. ಕಾಂಪಿಟೇಷನ್ ಅಂದರೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಥರ ಸ್ಕೂಲ್ನಲ್ಲಿ ಆರ್ಗನೈಸ್ ಮಾಡಿದರು. ಸೊ ಧನ್ವಿತಾಗೆ ಪ್ಯಾರೊಟ್ ಅಂತ ಹೇಳಿದರು. ಸೊ ಪ್ಯಾರಟ್ ಎಲ್ಲ ಡ್ರೆಸ್ ಎಲ್ಲ ಹೋಗಿ ಹಿಂದಿನ ದಿನವೇ ತೊಗೊಂಡು ಬಂದಿದ್ವಿ. ಸೊ ನಾನು ರೀಲ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ಮಾಡು ಆ ಥರ ಮಾಡಿಬಿಡು ಅಂತ ಹೇಳ್ಬಿಟ್ಟು ವಿಡಿಯೋ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಆ್ಯಪಲ್ಲೆಲ್ಲ ಕೊಟ್ಬಿಟ್ಟು ಈ ಥರ ಎಲ್ಲ ಮಾಡಿಸ್ತಾ ಇದ್ದೀನಿ. ಆದರೆ ಒಂದು ವಿಷಯ ಏನು ಗೊತ್ತಾ, ತುಂಬ ಬೇಜಾರು ಮಾಡಿಕೊಂಡು ಧನ್ವಿತಾ. ಆ್ಯಕ್ಚುಲಿ ಅವತ್ತು ಸ್ಯಾಟರ್ಡೇ ಈ ಫಂಕ್ಷನ್ ಇದ್ದಿದ್ದು ಮಕ್ಕಳದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ನು ಕ್ಲಾಸಲ್ಲಿ. ಆ್ಯಕ್ಚುಲಿ ಅವತ್ತು ನಾನು ಹೋಗೋಕ್ಕಾಗಲಿಲ್ಲ. ನಾನು ಯಾವತ್ತೂ ಏನೂ ಮಿಸ್ ಮಾಡ್ತಾ ಇರಲಿಲ್ಲ. ಬಟ್ ನಾನು ಮಿಸ್ ಮಾಡಿಬಿಟ್ಟೆ ಫಸ್ಟ್ ಟೈಮು. ನಮ್ಮ ಹಸ್ಬೆಂಡು ಹೋಗ್ತಿದ್ದಾರಲ್ವ, ಸರಿ ನಾನು ಮನೇಲಿ ಸ್ವಲ್ಪ ಪೂಜೆ ಮಾಡೋಣ, 8:30ಗೆ ಇತ್ತು ಮಾರ್ನಿಂಗ್, ಅಷ್ಟೊತ್ತಿಗೆ ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಮ್ಮ ಹಸ್ಬೆಂಡ್ ಹೋಗಿದ್ದರು. ಅವರು ಹೋಗಿದ್ದರು, ಅಲ್ಲಿ ಮೀಟಿಂಗ್ ಏನೋ ಬಂತಂತೆ ಅವರಿಗೆ. ಸೊ ಕಾಲಲ್ಲಿದ್ದರು ಅವರು. ಸೊ ಅವಳು ಸ್ವಲ್ಪ ಬೇಜಾರು ಮಾಡ್ಕೊಂಡ್ಲೋದು. ಅದಾದಮೇಲೆ ಈವ್ನಿಂಗ್ ಒಂದು ರಿಸೆಪ್ಷನ್ ಇತ್ತು ಆ್ಯಕ್ಚುಲಿ ಹೆಬ್ಬಾಳ ಹತ್ರ ಅದು. ಸೊ ಇಲ್ಲಿಂದ ನಾವು ಹೋಗಬೇಕಿತ್ತು. ಈವ್ನಿಂಗೇ ಹೋಗಿ ಬಂದುಬಿಡೋಣ ರಿಸೆಪ್ಷನ್ಗೆ, ಯಾಕಂದರೆ ನೆಕ್ಸ್ಟ್ ಡೇ ಒಂದು ಗೃಹ ಪ್ರವೇಶ ಇದೆ, ಅಲ್ಲಿಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಈವ್ನಿಂಗೇ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಬೇಗನೆ ಹೊರಟೋಗೋಣ, ಟ್ರಾಫಿಕ್ ಇರುತ್ತೆ ಅಲ್ವಾ ಅಂತ ಹೇಳಿಬಿಟ್ಟು ನಾವೆಲ್ಲ 5:30ಗೆ ಬಿಟ್ಬಿಟ್ವಿ. ಅಟ್ಲೀಸ್ಟ್ 6:30, 7ಗಾದರೂ ಹೋಗ್ತೀವಿ ಅಂತ. ಅಲ್ಲಿ ನೋಡಿದ್ರೆ ನಾವು ಅವತ್ತು ಬೇಗನೆ ಹೋಗ್ಬಿಟ್ಟಿದ್ದೀವಿ. ಇನ್ನೂ 6:30ಗೆ ನೋಡಿದ್ರೆ ರಿಸೆಪ್ಷನ್ಗೆಲ್ಲ ನಿಲ್ಲಿಸಿರೋದು 8 ಗಂಟೆ. ನೋಡಿ, ನಮ್ಮ ಮಕ್ಕಳು ತಲೆ ಬಾಚ್ಕೊಳ್ಳಿ ರೆಡಿಯಾಗಿ ಅಂತ ಅಂದರೆ ಕನ್ನಡಿ ಮುಂದೆ ನಿಂತ್ಕೊಂಡ್ಬಿಟ್ರೆ ಬರೀ ಡ್ಯಾನ್ಸು ಈ ಥರ ಆ್ಯಕ್ಟಿವಿಟೀಸೇ ಮಾಡ್ತಾರೆ. ಮಿರರ್ ಮುಂದೆ ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಮಾಡ್ತಾರೆ. ಈ ಥರ ಮಕ್ಕಳು ನಿಮ್ಮ ಮನೇಲೂ ಇದ್ದರೆ ಕಮೆಂಟ್ ಮಾಡಿ. ನಮ್ಮ ಮಕ್ಕಳಂತೂ ಮಿರರ್ ಮುಂದೆ ಕೊಟ್ಬಿಟ್ರೆ ನಾವು ಕೂಗಿ ಕೂಗಿ ಕದ್ದು ಸಾಕಾಗಿ ಕೊನೆಗೆ BP ರೇಸ್ ಆಗಿಬಿಡುತ್ತೆ. ಅಷ್ಟೊತ್ತು ಮಿರರ್ ಮುಂದೆ ಇರ್ತಾರೆ. ನೋಡಿ, ಇನ್ನೂ ಹೇರ್ ಸ್ಟೈಲ್ ಮುಗಿಲೇ ಇಲ್ಲ ನಮ್ಮ ಮಕ್ಕಳದು. ಇಷ್ಟಾದರೂ ಇನ್ನೂ ಹೇರ್ ಸ್ಟೈಲ್ ಮುಗ್ದಿಲ್ಲ ನೋಡಿ. ಇನ್ನೂ ಕೂಮ್ ಮಾಡ್ತಾನೇ ಇದ್ದಾರೆ ನನ್ನ ಮಕ್ಕಳು. ನಮ್ಮ ದೇವ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಚಾಟ್ಸ್ ಅಂತ ಹೇಳಿಬಿಟ್ಟು ತುಂಬ ವೆರೈಟೀಸ್ ಇತ್ತು. ಅಲ್ಲಿ ಆ್ಯಕ್ಚುಲಿ ಪಾನಿಪುರಿಗೆ ಏನಂದರೆ 4-5 ಥರ ಪಾನಿಗಳು ಕೊಟ್ಟಿದ್ರು. ಒಂದು ಸ್ವೀಟ್, ಖಾರ, ಇನ್ನೊಂದು ಮೀಡಿಯಮ್ಮು, ಇನ್ನೊಂದು ಬರೀ ಸಾಲ್ಟು, ಈ ಥರ ಎಲ್ಲ ಟ್ರೈ ಮಾಡಿದ್ವಿ ನಾವು. ಚೆನ್ನಾಗಿತ್ತು. ನೀವೇ ಹತ್ತು ತಿಂತಿದ್ದೀರಾ? ಸ್ವೀಟಾ ಖಾರನಾ? ಏನೇನು ಮಿಕ್ಸ್ ಮಾಡಿದ್ದೀರಮ್ಮ? ಸ್ವೀಟ್, ಸವರ್ and ಹುಳಿ and spicy and normal. ಬಟಾಣಿ ಇನ್ನಿದು ನೆಕ್ಸ್ಟ್ ಡೇ ಅಂದರೆ ಸಂಡೇ. ನಮ್ಮ ಅಕ್ಕ ಅವರ ಮೈದ್ನ ಅವ್ರ ಮನೆಯದು ಗೃಹ ಪ್ರವೇಶ ಇತ್ತು ಮೈಸೂರಿಗೆ. ನಮ್ಮ ಹಸ್ಬೆಂಡ್ ನೋಡಿ ಕಾರ್ ಓಡಿಸುವಾಗ ಸಾಂಗ್ ಹಾಕೋತಾರೆ. ಅವ್ರಿಗೆ ತುಂಬ ಇಷ್ಟ ಸಾಂಗ್ಸ್ ಕೇಳೋದಂದರೆ. ಸೊ ಡ್ರೈವಿಂಗ್ ಮಾಡುವಾಗ ಸಾಂಗ್ಸ್ ಕೇಳ್ತಿದ್ರೆ ಅವ್ರಿಗೊಂದು ಜೋಶ್ ಬರುತ್ತೆ, ಮತ್ತು ನಿದ್ರೆನೂ ಬರಲ್ಲ ಅಲ್ವಾ. ನಾವು ಅರ್ಲಿ ಮಾರ್ನಿಂಗ್ 6:30ಗೆ ಮನೆ ಬಿಟ್ಟಿರೋದ್ರಿಂದ ನಾನು ನಮ್ಮ ಫ್ಯಾಮಿಲಿ ಮೇಲೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇದು ಮೈಸೂರಲ್ಲಿ ಇದ್ದಿದ್ದು. ಸೊ 6:30ಗೆ ಹೋದ್ವಿ, ಯಾಕಂದರೆ ಬೇಗ ರೀಚ್ ಆದರೆ ಬೇಗ ಸಂಜೆ ಮಧ್ಯಾಹ್ನದಷ್ಟರಲ್ಲಿ ಬಂದರೆ ಅಟ್ಲೀಸ್ಟ್ ಸಂಡೇ ಸ್ವಲ್ಪ ರೆಸ್ಟ್ ತೊಗೋಬೋದಲ್ವ ಅಂತ. ಇದು ನೋಡಿ, ಹಾಗೆ ಅಲ್ಲಿ ನನ್ನ ತಂಗಿ ಫ್ಯಾಮಿಲಿ ಬಂದರು, ಅವ್ರನ್ನೂ ಪಿಕಪ್ ಮಾಡಿಕೊಂಡು ಹೋದ್ವಿ.
ಇದು ನಮ್ಮ ಅಕ್ಕ ಅವ್ರ ಮೈದ್ನ ಅಂದರೆ ಅವ್ರ ಊರೇ, ನಮ್ಮ ಅಕ್ಕ ಅವ್ರ ಊರು ಇದು. ಮೈಸೂರು ಹತ್ರ ಒಂದು ಹಳ್ಳಿ, ಮೆಲ್ಲಹಳ್ಳಿ ಅಂತ. ಇಲ್ಲಿ ನೋಡಿ ಹೋಗ್ತಾ ಇದ್ದೀವಿ ಗೃಹ ಪ್ರವೇಶದಿಂದ. ಕಾರ್ ಸ್ವಲ್ಪ ದೂರ ಮನೆಯಿಂದ ಮುಂದೆ ಪಾರ್ಕಿಂಗ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. ಮಕ್ಕಳಿಗೆ ಒಂಥರ ಖುಷಿ, ಅವರಿಗೆ ಎಲ್ಲಾದರೂ ಸಂಡೇ ಟೈಮು. ಆ್ಯಕ್ಚುಲಿ ಕಸಿನ್ಸ್ನ ಮೀಟ್ ಮಾಡೋದಂದರೆ ತುಂಬ ಆ್ಯಕ್ಟಿವ್ ಆಗಿ ಆಗಿಬಿಡ್ತಾರೆ. ಸೊ ಬೆಳಗ್ಗೆ ಎಲ್ಲ ಬೇಗ ಎದ್ದು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದಿದ್ದೆ ದೊಡ್ಡ ವಿಷಯ. ಸೊ ನಾವು ಮೈಸೂರಿಗೆ ಎಷ್ಟು ಬೇಗ ರೀಚ್ ಆದ್ವಿ ಅಂದರೆ 2 ಅವರ್ಸ್ಗೆಲ್ಲ ರೀಚ್ ಆಗಿಬಿಟ್ವಿ. ಸೊ ಇಷ್ಟು ಬೇಗ ಬಂದುಬಿಟ್ವಿ. ನೋಡಿ ಇದು ಮನೆ ಒಳಗಡೆ ಆಟ ಆಡ್ತಾ ಇದ್ದಾರೆ. ಮನೆ ಎಲ್ಲ ಒಂದು ರೌಂಡ್ ನೋಡಿಕೊಂಡು, ಇದು ಗ್ರೌಂಡ್ ಫ್ಲೋರು ಮತ್ತು ಫಸ್ಟ್ ಫ್ಲೋರು ಅಂತ ಡ್ಯೂಪ್ಲೆಕ್ಸ್ ಟೈಪ್ ಮಾಡಿದ್ದಾರೆ. ಸೊ ಎಲ್ಲ ನೋಡ್ಕೊಂಡು ಬಂದ್ವಿ. ಚೆನ್ನಾಗಿದೆ ಮನೆ. ಅಂದರೆ ಹಳ್ಳಿಗೆ ಯಾವ ಥರ ಇರಬೇಕೋ ಆ ಥರ ಚೆನ್ನಾಗಿದೆ ಮನೆ. ಹಾಗೆ ಅಲ್ಲಿ ರೀಲ್ಸ್ ಮಾಡಿಕೊಂಡು, ಇದು ಟ್ರೆಂಡಿಂಗಲ್ಲಿತ್ತು ಸಾಂಗ್ ಬೇರೆ, ಸಖತ್ತಾಗಿತ್ತು. ಎಲ್ಲ ಹೊಲದಲ್ಲಿ ರೀಲ್ಸ್ ಎಲ್ಲ ಮಾಡಿಕೊಂಡು ನೋಡಿ, ನಮ್ಮ ಅಕ್ಕನ ಮಗಳು, ನನ್ನ ತಂಗಿ, ನನ್ನ ಮಗಳು, ನಾನು ಇಷ್ಟು ಜನ ರೀಲ್ಸ್ ಮಾಡಿದ್ವಿ. ಚೆನ್ನಾಗಿರುತ್ತೆ ಒಂದು ಕಡೆ ರೆಡಿ ಆದಾಗ ಒಂದೇನಾದರೂ ರೀಲ್ ಮಾಡೋದು, ಒಂಥರ ಮೆಮೊರೀಸ್ ಇರುತ್ತಲ್ವ, ನಾವು ಈ ಟೈಮಲ್ಲಿ ಇಲ್ಲಿ ಹೋಗಿದ್ವಿ ಅನ್ನೋದು. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.